ಇದಾಗಿ ಇವತ್ತೇನು ಕರ್ನಾಟಕ ಸರ್ಕಾರದ ಏನು KPCCಯ ಅಧ್ಯಕ್ಷ ಹುದ್ದೆಗೆ ಏನು ಇವತ್ತು ಪದಗ್ರಹಣ ನಡೀತಿದೆ, ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಮಹಿಳೆ ಏನು 5 ಗ್ಯಾರಂಟಿಗಳನ್ನು ಅನುಭವಿಸಿಕೊಂಡು ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಪ್ರಧಾನ ಸಮಾಜವನ್ನಾಗಿ ನಿರ್ಮಾಣ ಮಾಡಿರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ತಿಳಿಸ್ತಕ್ಕಂಥ ಒಂದು ಹಾದಿಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಇವತ್ತು ಪದಗ್ರಹಣದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪದಗ್ರಹಣವನ್ನು ಪಡಿತಕ್ಕಂಥ ಏನು BK ಹರಿಪ್ರಸಾದ್ ಅವರು ರಾಜ್ಯ ಮಟ್ಟದಿಂದ ಅಲ್ಲ, ಏನು ಕೇಡರ್ ಬೇಸು ಹಳ್ಳಿಯ ಮಟ್ಟದಿಂದ ಪಕ್ಷದಲ್ಲಿ ದೊಡ್ಡ ರಾಷ್ಟ್ರ ಮಟ್ಟದವರೆಗೂ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಈ ಒಂದು KPCC ಅಂತಕ್ಕಂಥ ಹುದ್ದೆಯನ್ನು ಅಲಂಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೇರು ಕಿರೀಟವಾಗಿ ಕಾಣ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಯಿತು ಬಂದು ಈ ಒಂದು 5 ಗ್ಯಾರಂಟಿಗಳ ಜೊತೆಗೆ ಈಗ ಮೊನ್ನೆ ಕೊಟ್ಟಂಥ ವಿದ್ಯಾರ್ಥಿಗಳ ಬಸ್ ಪಾಸ್ 6ನೇ ಗ್ಯಾರಂಟಿ ಕೊಡುವುದರ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಏನು ದೀನದಲಿತರ SC STಗಳ ಮೈನಾರಿಟಿಗಳ ಎಲ್ಲ ಅಲ್ಪಸಂಖ್ಯಾತರ ಒಂದು ಧ್ವನಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಿರ್ತಕ್ಕಂಥದ್ದು ಜನಸಾಮಾನ್ಯರ ಒತ್ತಾಸೆ. ಆ ನಿಟ್ಟಿನಲ್ಲಿ ಕೂಡ ರೈತರ ಪರವಾಗಿ ಕೂಡ ನಾನು ಧನ್ಯವಾದಗಳು ಯಾಕೆ ಹೇಳ್ತೀನಿ, ಇವತ್ತೇನು ಬಿತ್ತನೆ ಕಾಲ ನಡೀತಿದೆ ಆ ನಿಟ್ಟಿನಲ್ಲಿ ಬೀಜೋಪಚಾರ ಆಗಿರ್ಬೋದು, ಔಷಧೋಪಚಾರ ಆಗಿರ್ಬೋದು, ಏನು ಬೆಳೆ ವಿಮೆ ಆಗಿರ್ಬೋದು, ಇಂಥ 10 ಹಲವಾರು ಕಾರ್ಯಕ್ರಮವನ್ನು ನೀಡಿ ರೈತರು ಕೂಡ ಅಸನ್ಮುಖರಾಗುವಂತೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ತಿಳಿಸ್ತಾ ಇವತ್ತೇನು DK ಶಿವಕುಮಾರ್ ಮೊನ್ನೆ ಏನು ತೆರವಾದಂಥ ಏನು ಸಿದ್ದರಾಮಯ್ಯನವರು ಕೊಟ್ಟಂಥ ಸರ್ಕಾರ ಏನಿತ್ತು ಅದನ್ನು ಏನು DK ಶಿವಕುಮಾರ್ ಪದಗ್ರಹಣ ಮಾಡಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೊನ್ನೆ ನಡೆದಂಥ ಏನು 7 MLC ಕಾರ್ಯದಲ್ಲಿ 5 ಗ್ಯಾರಂಟಿ ಅಲ್ಲ 5 MLC ಸ್ಥಾನಗಳಲ್ಲಿ ಒಂದು ಗೆಲ್ಲದೇ ಇಲ್ಲ ಅಂತಕ್ಕಂಥ ಎಲ್ಲ ವಿಪಕ್ಷಗಳು ವಿರೋಧ ಪಕ್ಷಗಳು ಮಾತಾಡ್ತಿದ್ವು. ಅಂಥ ಚಾಣಾಕ್ಷಣ ಏನು ಸೋಲ್ತಕ್ಕಂಥ ಅಭ್ಯರ್ಥಿಯೇ ಕೂಡ ಇವತ್ತು 2 ಮಾತುಗಳ 3 ಮಾತುಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಸುಮಾರು 14-15 ಶಾಸಕರ ಮತಗಳನ್ನು ಪಡೆದಂಥ ಚತುರ ಚಾಣಕ್ಯ ಮತ್ತು ಏನು ಟ್ರಬಲ್ ಶೂಟರ್ ಅಲ್ಲ, ಅದು 5 ಸ್ಟಾರ್ ಶೂಟರ್ ಅಂದರೆ ತಪ್ಪಾಗಲಾರದು ಅಂಥ ಒಂದು ಡೈನಾಮಿಕ್ ಕಾಂಗ್ರೆಸ್ ಮ್ಯಾನ್ ಏನಿದ್ದಾನೆ, ಪಕ್ಷನಿಷ್ಠೆ, ಬದ್ಧತೆ, ಪ್ರಾಮಾಣಿಕತೆ ಅಂತಕ್ಕಂಥ ಎಲ್ಲವನ್ನು ಮೈಗೂಡಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಪರಕಾಯ ಪ್ರವೇಶ ಮಾಡಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವುದು ಸುಳ್ಳಲ್ಲ. ಯುವಕರಿಗೆ ಏನು ವಯೋವೃದ್ಧರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ನಿಟ್ಟಿಗೆ ಸರ್ಕಾರ ನಡೆಸ್ತಾರೆ ಅಂತಕ್ಕಂಥದ್ದು ನನ್ನ ವಾದ. ನಾನು ನಾಗರಾಜ್ಯ ಪರಶುರಾಂಪುರ, ಚಿತ್ರದುರ್ಗ ಜಿಲ್ಲಾ ವಿಶ್ವಕರ್ಮ ಅಧ್ಯಕ್ಷರು. ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನ ಇವತ್ತು ಈ ಒಂದು ಫಂಕ್ಷನ್ಗೆ, ನಮ್ಮ ಹರಿಪ್ರಸಾದ್ ಫಂಕ್ಷನ್ಗೆ ಭಾಳ ಸಾವಿರಾರು ಜನ ಬಸ್ಸುಗಳು, ಕಾರು, ಜೀಪು ಬೇಗ ಭಾಳ ಬಂದಿದ್ದೀವಿ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಒಬ್ಬ ಏನು ನಮಗೆ ಸಚಿವರನ್ನ ನಮ್ಮ ರಘುಮೂರ್ತಿ ಅವ್ರನ್ನ MLA ಮಿನಿಸ್ಟ್ರ್ ಮಾಡೋಕೆ ಅಂತೇಳಿ ಅವ್ರು ನಮ್ಮ ಮನವಿ. ಯಾಕೆಂದರೆ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ 224 ಜನ MLA ಇವತ್ತು ಒಳ್ಳೆ MLA ಅಂದರೆ ನಮ್ಮ ರಘುಮೂರ್ತಿ ಅವರು. ಆಮೇಲೆ ಇವತ್ತು ನಮ್ಮ ಏನು ಸರ್ಕಾರ, ಕರ್ನಾಟಕ ಸರ್ಕಾರ ಇವತ್ತೇನಾಗೋದು 5 ಗ್ಯಾರಂಟಿಗಳನ್ನು ಕೊಟ್ಟು ಭಾಳಷ್ಟು ಬಡ ಜನಗಳಿಗೆ ಇವತ್ತು ಭಾಳಷ್ಟು ಅನುಕೂಲ ಆಗಿದೆ. ಇವತ್ತು ಹೆಣ್ಮಕ್ಳಾಗಿರ್ಬೋದು, ಇವತ್ತು ಬಸ್ಸಲ್ಲಿ ಎಲ್ಲ ಬಸ್ಸಿಂದು ಮತ್ತು ಹೆಣ್ಮಕ್ಳು ಬರೋ ಫೀಸಸ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಎಲ್ಲ ಒಂದು ಅನುದಾನಗಳು ಇವತ್ತು ಭಾಳ ಚೆನ್ನಾಗಿ ನಮ್ಮ ಸರ್ಕಾರ ನೀಡಿದೆ. ಮುಂದಿನ ಒಂದು ಏನು 28ರಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅಂತ ನಾನು ನನ್ನ ಒಂದು ಆಶಾಭಾವನೆ ಇದೆ. ಮುಂದೆ ಏನು ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಮತ್ತು ನಮ್ಮ ಡಬಲ್ ಶೂಟರ್ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನಮ್ಮ KPCC ಅಧ್ಯಕ್ಷರಾದ ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಅವರು ಮತ್ತು ನಮ್ಮ ಎಲ್ಲ ಒಂದು ನೇತೃತ್ವದಲ್ಲಿ ನೆಕ್ಸ್ಟು 28ಕ್ಕೆ ನಮ್ಮ ಕಾಂಗ್ರೆಸ್ಸೇ ಬರುತ್ತೆ ಅಂತೇಳಿ ನಾವು ಶಪಥ ಮಾಡ್ತೇವೆ ಅಂತೇಳಿ ನಮ್ಮಲ್ಲಿ ಮನವಿ. ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಜಯವೀರಾಚಾರಿ ವಿಶ್ವಕರ್ಮ ಜಿಲ್ಲಾಧ್ಯಕ್ಷ.